ಅವಾಗಿನ ಹಿರಿಯರು ಯಾವ ಥರನಾಗಿದ್ದರು, ಈಗಿನ ಮಕ್ಕಳು ಯಾವ ಥರನಾಗಿ ಬದುಕ್ತಾ ಇದ್ದಾರೆ. ಸಂಸ್ಕಾರ ಇಲ್ಲ, ಅರಿವಿಲ್ಲ, ಆಚಾರ ಇಲ್ಲ, ಏನೂ ಇಲ್ಲ. ಬರೀ ರೊಕ್ಕ 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 ಅಂತ ಬೆನ್ನು ಹತ್ತಕತ್ತೀವಿ. ದೊಡ್ಡ ಸಿಟ್ಯಾಗ ಪ್ಲಾಟ್ ಹಿಡಿಬೇಕು, ರೊಕ್ಕ ಗಳಿಸ್ಬೇಕು, ಮೈಯಾಗ ಬಂಗಾರ ಹಾಕೋಬೇಕು. ಬರೀ ಸಂಪತ್ತಿನಿಂದ ನಾವೆಲ್ಲರೂ ಸಹಿತ ಬೆನ್ನು ಹತ್ತಿ ಬಿಟ್ಟಿದ್ದೇವೆ. ಆದರೆ ನಮ್ಮ ಸಂಸ್ಕಾರವನ್ನು ಎಲ್ಲ ತೊರೆದು ಜೀವ ಮಾಡಾಕತ್ತೇವೆ ನಾವು. ಸಂಸ್ಕಾರ ಅಂತಕ್ಕಂಥದ್ದು ಬೇಕು. ಹೆಂಗ ಒಂದು ಅನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಏನಾಗ್ತದೆ? ಪ್ರಸಾದ ಆಗ್ತದೆ. ಎದಕ್ಕಾದ್ರೂ ಸಂಸ್ಕಾರ ಕೊಟ್ಟರೆ ಎಲ್ಲವೂ ಬಾಳೆಹಣ್ಣು ಒಂದು ಸ್ವಲ್ಪ ಹೊರಗಿದ್ದಾಗ ಬಾಳೆಹಣ್ಣು ಇರ್ತದೆ. ಒಳಗೆ ದೇವಸ್ಥಾನದ ಒಳಗೆ ಹೋಗಿ ಆ ಬಾಳೆಹಣ್ಣು ಹೊರಗೆ ಬರ್ತಂದ್ರೆ ಅದು ಪ್ರಸಾದವಾಗಿ ಪರಿವರ್ತನೆ ಆಗ್ತದೆ. ಆದ್ರೆ ನಾವಿಟ್ಟು ದೇವ್ರ ಗುಡಿಗೆ ಹೋಕ್ಕೇವಿ, ಮಠಕ್ಕೆ ಹೋಕ್ಕೇವಿ, ಮಂದಿರಕ್ಕೆ ಹೋಕ್ಕೇವಿ, ಎಲ್ಲ ಕಡೆ ಹೋಗಿ ಒಳಗೆ ಬರಾಕತ್ತೇವಿ. ಆದ್ರೆ ನಾವ್ಯಾರೂ ಕೂಡ ನಿಜವಾದ ಮನುಷ್ಯರಾಗಿ ನಾವ್ಯಾರೂ ಕೂಡ ಬದುಕ್ತಾ ಇಲ್ಲ. ಒಳಗೆ ಕಲ್ಮಶ, ಹೃದಯದೊಳಗೆ ತೆಗೆದು ನೋಡಿಬಿಟ್ರೆ ಕಲ್ಮಶ. ಹೊರಗೆ ನೋಡಿದ್ರೆ ದೇವ್ರ ಕಣ್ಣಂಗೆ ಕಾಣೋದು, ಒಳಗೆ ನೋಡಿದ್ರೆ ದೆವ್ವನ ಸ್ವರೂಪ ಇರೋದು. ಹೊರಗೆ ನೋಡಿದ್ರೆ ಆಕಳು ಮುಖದಂಗಿರೋದು, ಹಿಂದೆ ನೋಡಿದ್ರೆ ಕತ್ತಿ ಒದಿಕಿನ ಕೊಡೋದು. ಬಾಯಾಗ ಬೆಲ್ಲದಂಗೆ ಮಾತಾಡೋದು, ಎದ್ಯಾಗ ಕತ್ರಿ ಅಂತ ವಿಚಾರ ತುಂಬಿಕೊಳ್ಳೋದು. ಇಂಥ ಜನ ಇವತ್ತಿನ ದಿವಸ ಹುಟ್ಟಾಕತ್ತಾರೆ. ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಏನೂ ಇಲ್ಲ. ಮೈ ತುಂಬ ವಿಷ ತುಂಬಿಕೊಂಡು ಇವತ್ತಿನ ಮನುಷ್ಯ ಬದುಕಾಕತ್ತಾನ. ಹಾವಿಗೆ ನಾಲ್ಗೆಗಟ್ಟ ವಿಷ ಇರ್ತದೆ, ಈ ಚೋಳಿಗೆ ಬಾಲದಾಗಟ್ಟ ವಿಷ ಇರ್ತದೆ. ಆದ್ರೆ ಮನುಷ್ಯಾಗ ಮೈ ತುಂಬ ವಿಷ ತುಂಬ್ಕೊಂಡ್ಬಿಟ್ಟದ ಇವತ್ತಿನ ದಿವಸ. ಹಂಗೆ ಬದುಕಾಕತ್ತಾನ. ಯಾಕೆ ಮೈ ತುಂಬ ವಿಷ ತುಂಬ್ಕೊಂಡು ಬದುಕಾಕತ್ತಾನ ಅಂತಂದ್ರೆ ಸಂಸ್ಕಾರ ಇಲ್ಲ. ಸಣ್ಣವರಿದ್ದಾಗಿನಿಂದ ನಾವು ಮಕ್ಕಳನ್ನು ಯಾವ ಥರನಾಗಿ ಬೆಳೆಸ್ತೇವಲ್ಲ ಆ ಥರನಾಗಿ ಆ ಮಕ್ಕಳು ಬೆಳಿತಾವೆ. ಮೊದಲು ನಾವೆಲ್ಲ ಹಿರಿಯರಾದವರು ಪರಿವರ್ತನೆ ಆಗ್ಬೇಕು. ಅದನ್ನು ನೋಡಿ ಮಕ್ಕಳು ಪರಿವರ್ತನೆ ಆಗ್ತಾವೆ. ಮಕ್ಕಳಿಗೆ ಯಾವ ಥರನಾಗಿ ಸಂಸ್ಕಾರ ಕೊಡ್ಬೇಕಂತಂದ್ರೆ, ಮಗ ನೀ ಅವ್ರಂಗಾಗೋ, ನೀ ಇವ್ರಂಗಾಗೋ ಅಂತ ತಿಳ್ಕೊಂಡು ಸಂಸ್ಕಾರ ಕಲಿಸೋದಲ್ಲ, ನೀ ನನ್ನಂಗಾಗೋ ಅಂತ ಯಾವ ತಂದೆ ತಾಯಿ ಕಲಿಸ್ತಾನಲ್ಲ ಆ ಮಗ ಬಾಳೆ ಎತ್ತರ ಮಟ್ಟದೊಳಗೆ ಬೆಳಿತಾನೆ. ನೀವು ನನ್ನಂಗಾಗು ಅನ್ಬೇಕಂದ್ರೆ ನಾವು ಆ ಥರನಾಗಿರ್ಬೇಕಲ್ಲ. ಹಿರಿಯರಾದವ್ರು ಮನ್ಯಾಂಗ ನೀ ನನ್ನಂಗಾಗು ಅನ್ಬೇಕಂದ್ರೆ ನಾವು ಮೊದಲು ಸಂಸ್ಕಾರವಂತರಾಗಬೇಕಲ್ಲ. ಹಿರಿಯ ಅಕ್ಕನ ಚಾಳಿ ಮುಂದಿನ ನನಗೆ ಗೊತ್ತಿರಂಗಿಲ್ಲ ಗಾದೆ ಮಾತು, ನೀವೇ ಹೇಳ್ಬೇಕು ನನಗೆ. ಹಿರಿಯ ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಹಿರಿಯರ ಮನೆ ಒಳಗೆ ಯಾವ ಥರನಾಗಿರ್ತಾವ ಆ ಥರನಾಗಿ ಮಕ್ಕಳು ಬೆಳಿತಾವೆ. ಒಂದು ಎಕ್ಸಾಂಪಲ್ ಅಂದ್ರೆ, ಊರು ಸೌಕಾರ ಭಾಳ ದೊಡ್ಡ ಮನೆ ಕಟ್ಟಿದ. ಆ ಮನೆ ಕಟ್ಟು ಸೌಕಾರ ಹೊರಗೆ ಚೇರ್ ಹಾಕೊಂಡು ಕೂತಿದ. ಆ ಮನೆ ಮುಂದೆ ಒಬ್ಬ ಹುಡುಗ ಆ ಮನೆ ನೋಡ್ಕೋತ ಹೊಂಟಿದ. ಆ ಸೌಕಾರ ನೋಡಿ ನಕ್ಕೋತ ಹೊಂಟ ಇವ ಹುಡುಗ. ಅವಾಗ ಸೌಕಾರ ಬಂದು ಕೇಳಿದ, ಹೇಳಿರನ್ ಸೌಕಾರ ಕೇಳಿದ, ಯಾಕೆ ನಗಾಕತ್ತೀನಿ ನಾನು ನೋಡಿ ಅಂತ ಕೇಳಿದ. ಅವಾಗ ಹುಡುಗ ಹೇಳಿದ, ಯಾಕೆ ನಗಾಕತ್ತೀನಿ ಅಂದ್ರೆ, ಸೌಕಾರ ದೊಡ್ಡ ಮನೆ ಕಟ್ಟಿ ಬಾಕ್ಲಾರ ಸಾಣದಿಟ್ಟು ನಾ ಎದಕ್ಕೆ ನಗಾಕತ್ತೀನಿ ಅಂತ, ನೀ ಸತ್ಯ ಅಂದ್ರೆ ನಿನ್ನ ಹೆಣ ಹೆಂಗೆ ಹೊರಗೆ ತರ್ತಾರಂತ ನೋಡಿ ನಗಾಕತ್ತೀನಿ ಅಂದ. ಮಗನ ನನ್ನ ಸತ್ತು ಹೊಡ್ಯಾಕೆ ನಿಂತ್ಯಾ ನೀನು, ಬಾ ಮಗನ ಅಂತ ಗಿಡಕ್ಕೆ ಕಟ್ಟಿದ. ಗಿಡಕ್ಕೆ ಕಟ್ಟಿ ಹೊಡ್ಯಾಕತ್ತ ಹುಡುಗಗ. ಅವಾಗ ಅವ್ರ ಅಪ್ಪ ಬಂದ, ಯಾಕೆ ಹೊಡ್ಯಾಕತ್ತೀರಿ ಸೌಕಾರ ನಮ್ಮ ಮಗಗ? ಅವಾಗ ಅವ ಹೇಳಿದ, ಅಲ್ಲ ನಿನ್ನ ಮಗ ಸುಮ್ಮ ಹೋಗ್ಬೇಕಿಲ್ಲ, ನನ್ನ ನೋಡಿ ನಕ್ಕೋತ. ಅದು ಮತ್ತೇನು ಹೇಳ್ತಾನೆ, ನಾ ಸತ್ನಂದ್ರೆ ಹೊರಗೆ ಹೆಂಗೆ ತರ್ಬೇಕಂತ ಮಾತಾಡ್ತಾನೆ. ಸಂಸ್ಕಾರ ಕಲ್ಸಕ್ಕೆ ಬರಲ್ಲ ನಿಮ್ಮ ಮಗ. ಅವಾಗ ಅಪ್ಪ ಅಂದಂತ, ಅಲ್ಲೋ ಅವನ ಹೆಂಗರ ಹೊರಗೆ ತರಲ್ಲಕ್ಕ, ಅವನ ದೇಹ ತುಂಡು 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 ಮಾಡಿ ಹೊರಗೆ ತರಲ್ಯಾಕ ನಿನಗೆ ಯಾಕೆ ಬೇಕಂದ ಅವ್ರ ಅಪ್ಪ. ಮಗನ ನೀನು ನನ್ನ ತುಂಡು ಮಾಡಕ್ಕೆ ನಿಂತೇನು, ಬಾ ನೀನು ಅಂತ ಗಿಡಕ್ಕೆ ಕಟ್ಟಿದ. ಅಪ್ಪನ ಮಗನ ಇಬ್ಬರನ್ನ ಗಿಡಕ್ಕೆ ಕಟ್ಟೊಡ್ಯ. ಅವಾಗ ಅವ್ರ ಮುತ್ಯಾಗ ಬಂದ. ನನ್ನ ಮಗನ ನನ್ನ ಮೊಮ್ಮಗನ ಯಾಕೆ ಹೊಡ್ಯಾಕತ್ತಿ? ಅವಾಗ ಅವರ ಸೌಕಾರ, ನಿನ್ನ ಮಗಾರ ತುಂಡು ಮಾಡಿ ತರನಂತಾನ, ನಿನ್ನ ಮೊಮ್ಮಗರ
ಹೆಂಗೆ ಹೆಣ ತರಲಿ ಅಂತ ನಗತಾನ ನನ್ನ ನೋಡಿ. ಮತ್ತು ಇವ್ರನ್ನೇನು ಹಾರತಿ ಎತ್ತಬೇಕೇನು ಇವ್ರಿಗೆ? ನೀರ ಸಂಸ್ಕಾರ ಹಿರಿಯ ಮನುಷ್ಯ ಅದಿ, ನೀರ ಸಂಸ್ಕಾರ ಕೊಡಕ್ಕೆ ಬರೋಂಗಿಲ್ಲ. ಅವಾಗ ಅವನಂತ ಅಲ್ಲಲ್ಲಿ ಅವನ ಮೊಮ್ಮಗ ಹೇಳಿದಂತ ಅವ ಹೆಂಗರ ತರಲ್ಯಾಕ ಹೊರಗೆ, ಇಲ್ಲ ತುಂಡರ ಮಾಡಿ ತರಲ್ಯಾಕ, ಇಲ್ಲ ಒಳಗೆ ಅವನ ಹೆಣ ಇಟ್ಟು ಒಳಗೆ ಸುಡಲ್ಯಾಕ, ನಿಮಗೆ ಯಾಕೆ ಬೇಕದು ಅನ್ನಂತ ಅವ ಮುತ್ಯ. ನೋಡು ಅವ ಹಿರಿಯನ ಹಂಗದ, ನಮ್ಮ ಮೊಮ್ಮಗ ಮತ್ತು ಅದ ಸಂಸ್ಕಾರ ಬರೋದಲ್ಲ. ಅದಕ್ಕೆ ಮನೆ ಒಳಗೆ ಹಿರಿಯರು ಹೆಂಗಿರ್ತಾರೆ ಆ ಥರನಾಗಿ ಆ ಮಕ್ಕಳು ನೋಡಿ ಕಲಿತಿರ್ತಾರೆ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮನೆ ಒಳಗೆ ಜಾಗೃತಿ ಇರ್ಬೇಕು. ಮಗ ನೀ ಚಂದ ಹೋಮ್ವರ್ಕ್ ಮಾಡು, ಚಂದ ಓದು ಅನ್ನೋದು ಅವ್ರ ಮುಂದೆ ಟಿ ವಿ ಧಾರಾವಾಹಿ ನೋಡ್ಕೊತ ಕುಂದ್ರೋದು. ಇವ್ರು ಸಾಲ್ಗಾರ ಫೋನ್ ಮಾಡಿದ್ರಂದ್ರೆ ನಿಮ್ಮಪ್ಪ ಹೊರಗೆ ಹೋಗ್ಯಾನಂತ ಹೇಳತ್ತ ಅನ್ನೋದು ಮಕ್ಕಳಿಗೆ. ಮಕ್ಕಳ ಮುಂದೆ ತನ್ನ ಗಂಡನ ಕಿಸೆದೊಳಗೆ ಏನು ರೊಕ್ಕ ಉಳಿದು ಅಂತಂದ್ರೆ ಆ ರೊಕ್ಕ ತೊಡಗು ಮಾಡಿ ಎಲ್ಲರ ಸಕ್ರೆ ಡಬ್ಬಿಯಾಗಿ ಇಡೋದು. ಅವಾಗ ಆ ಮಗು ಅನ್ಕೋತಾನ ನಮ್ಮ ಅಪ್ಪ ಹೊರಗೆ ಹೋಗಿ ಅನ್ನಕತ್ತಾನ, ಸುಳ್ಳು ಹೇಳೋ ಅನ್ನಕತ್ತಾನ ಅಂದ್ರೆ ಸುಳ್ಳು ಹೇಳೋದು ಚಲೋ ಇರಬೇಕು ಅಂತ ಅವ ತಲೆಯಾಗ ತಿಳ್ಕೊತಾನ. ತುಡುಗು ಮಾಡೋದು ನಮ್ಮವ್ವ ನಮ್ಮ ಅಪ್ಪನ ಕಿಸೆದಾನ ರೊಕ್ಕ ತೊಗೊಂಡು ಇಡಾಕತ್ತಾಳತ್ತಂದ್ರೆ ಈ ತುಡುಗು ಮಾಡೋದು ಒಳ್ಳೇದ ಇದ್ದಿರ್ಬೇಕಂತ ಅವ ತಿಳ್ಕೊತಾನ. ಆ ಮಕ್ಕಳ ಕೇಳಿ ಎಷ್ಟು ಅರ್ಥ ಮಾಡ್ಕೋತಾರೋ ಇಲ್ಲೋ ಗೊತ್ತಿಲ್ಲ, ನೋಡಿ ಭಾಳ ಅರ್ಥ ಮಾಡ್ಕೋತಾರೆ ಮಕ್ಕಳು. ನೋಡಿದ್ದನ್ನು ನೆನಪಿಟ್ಕೋತಾರ. ನೀವು ಏನು ಬೇಕಾದ ಮಾಡ್ರಿ, ಪ್ರತಿ ಕ್ಷಣವೂ ಸಹಿತ ಮಕ್ಕಳು ನಿಮ್ಮನ್ನು ನೋಡಿ ಕಲಿತಿರ್ತಾರ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಹಿರಿಯರು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಮಕ್ಕಳಿಗೆ ಚಂದ ಸಂಸ್ಕಾರ ಕೊಡ್ಬೇಕು. ಯಾವ ಥರನಾಗಿ ಸಂಸ್ಕಾರ ಕೊಡಬೇಕು? ಭುವನೇಶ್ವರಿ ತಾಯಿ ನರೇಂದ್ರನಿಗೆ ಸಂಸ್ಕಾರ ಕೊಟ್ಟಿದ್ಕ ಆ ಮಗ ವಿದೇಶ ಅಮೇರಿಕ ದೇಶದೊಳಗೆ ಹೋಗಿ ಭಾಷಣ ಮಾಡಿದ. ಅವನೇ ಸ್ವಾಮಿ ವಿವೇಕಾನಂದ ಅದ. ತಾಯಿ ಜೀಜಾಬಾಯಿ ಶಿವಾಜಿಗೆ ಸಂಸ್ಕಾರ ಕೊಟ್ಲು, ಅವನೇ ದೊಡ್ಡ ಶಿವಾಜಿ ಮಹಾರಾಜ ಅದ. ತಾಯಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರದಿಂದ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ ಶಿವಾಜಿ ಮಹಾರಾಜ್. ನರೇಂದ್ರ ಅವರ ತಂದೆ ಕೇಳಿದ, ಮಗ ನಿಮ್ಮ ಮುಂದೆ ಏನಾಗ್ಬೇಕತ್ ಮಾಡಿ? ಅವಾಗ ನರೇಂದ್ರ ಹೇಳಿದ, ಅಪ್ಪ ನಾ ಮುಂದೆ ಏನಾಗ್ಬೇಕತ್ ಮಾಡೀನಿ ಅಂದ್ರೆ ನಾ ಕುದುರೆ ಓಡಿಸುವಂಥ ಟಾಂಗವಾಲ ಆಗ್ಬೇಕತ್ ಮಾಡೀನಿ, ಚಾಲಕ ಆಗ್ಬೇಕತ್ ಮಾಡೀನಿ ಅಂತಂದಾಗ ಅವಾಗ ಅವ್ರ ಅಪ್ಪ ಹೇಳಿದಂತ, ಅಲ್ಲೋ ನಿಮ್ಮ ಮುಂದೆ ದೊಡ್ಡ ವ್ಯಕ್ತಿ ಆಗೋದು ಬಿಟ್ಟು ಹೋಗಿ ಟಾಂಗವಾಲ ಆಗ್ತೀನಿ ಅನ್ನಕತ್ತಿಯಲ್ಲ, ಬುದ್ಧಿರ ಐತೆ ಇಲ್ಲ ನಿನಗಂತ ತಿಳ್ಕೊಂಡು ಆ ತಂದೆ ಆ ನರೇಂದ್ರನಿಗೆ ಬೈದ. ಅವಾಗ ಅವರ ತಾಯಿಗಳಿದ್ಲು, ನಿನ್ನ ಮಗಗೆ ಬುದ್ಧಿ ಹೇಳು, ಹೋಗಿ ದೊಡ್ಡ ವ್ಯಕ್ತಿ ಆಗ್ತಾನತ್ತಂದ್ರೆ ನಾ ಮಾಡಿದ್ರೆ ಇವ ಹೋಗಿ ಟಾಂಗವಾಲ ಕುದುರೆ ಓಡಿಸುವಂಥ ಚಾಲಕ ಆಗ್ತೀನಿ ಅನ್ನಕತ್ತಾನ, ನೀಯರ ಬುದ್ಧಿ ಹೇಳತ್ತಂದಾಗ ಅವಾಗ ತಾಯಿ ಭುವನೇಶ್ವರಿ ತಾಯಿ ಆ ನರೇಂದ್ರನನ್ನು ಸೀದಾ ಜಗಲಿ ಕೋಲಿಗೆ ಕರ್ಕೊಂಡು ಹೋಗ್ತಾಳೆ. ಅವಾಗ ಹೇಳಿದ್ಲಂತ, ಮಗ ನೀ ಏನಾಗ್ಬೇಕತ್ ಮಾಡಿ? ನಾ ಟಾಂಗವಾಲನೇ ಆಗ್ಬೇಕತ್ ಮಾಡೀನಿ. ಅವಾಗ ತಾಯಿ ಆಯ್ತಪ್ಪ ನೀ ಟಾಂಗವಾಲನೇ ಆಗು, ಚಾಲಕನೇ ಆಗು. ಅಲ್ಲ ನಮ್ಮಪ್ಪರ ಬೈಯಾಕತ್ತಾನ, ನೀಯರ ಟಾಂಗವಾಲ ಆಗನಕತ್ತಿಯಲ್ಲ ಹೆಂಗಿದು ಅಂತಂದಾಗ ಅವಾಗ ತಾಯಿ ಭುವನೇಶ್ವರಿ ತಾಯಿ ಹೇಳತ್ತಳಂತ, ಮಗ ನರೇಂದ್ರ ನೀ ಟಾಂಗವಾಲ ಆಗನಕತ್ತಿನೆಲ್ಲ ಎಂಥ ಟಾಂಗವಾಲ ಆಗ್ಬೇಕತ್ತಂದ್ರೆ ಅಲ್ಲಿ ಜಗಲಿ ಮೇಲೆ ಕೂತ ನೋಡು ಕುದುರೆ ಹಿಡ್ಕೊಂಡ, ಯಾರು? ಶ್ರೀಕೃಷ್ಣ ಪರಮಾತ್ಮ ಹೆಂಗಲ್ಲಿ ಕೂತಾನಲ್ಲ ಅಂಥ ಟಾಂಗವಾಲ ಆಗಬೇಕು. ಇಡೀ ಧರ್ಮವನ್ನು ವಿದೇಶಕ್ಕೆ ಹೋದರೂ ಸಹಿತ ನಮ್ಮ ಧರ್ಮ ಸಂಸ್ಕೃತಿಯನ್ನು ಎತ್ತಿಡಿಯುವಂಥ ಟಾಂಗವಾಲ ನೀನಾಗಂತ ತಿಳ್ಕೊಂಡ ತಾಯಿ ನರೇಂದ್ರನಿಗೆ ಸಂಸ್ಕಾರ ಕೊಟ್ಲು. ಅವನೇ ಮುಂದೆ ಎಂಥ ವ್ಯಕ್ತಿ ಆದ? ಸ್ವಾಮಿ ವಿವೇಕಾನಂದ ಆದ. ನಾವೇನು ಕಲ್ಸಾಕತ್ತೇವೆ ಮಕ್ಕಳಿಗೆ? ನೀ ಚಲೋ ಸಂಸ್ಕಾರವಂತನಾಗೋ, ಧರ್ಮವಂತನಾಗೋ, ಆಚಾರವಂತನಾಗೋ ಅಂತ ಮಕ್ಕಳಿಗೆ ಯಾರೂ ಕಲ್ಸಕತ್ತಿಲ್ಲ. ನಿಮ್ಮ ಮುಂದೇನಾಗ್ಬೇಕಂದ್ರೆ ದೊಡ್ಡ ಕೋಟ್ಯಾಧೀಶನಾಗೋ, ದೊಡ್ಡ ಮನೆ ಕಟ್ಟು, ಇಂಜಿನಿಯರಿಂಗ್ ಆಗು, ಡಾಕ್ಟ್ರ್ ಆಗು, ರೊಕ್ಕ ಗಳಿಸಂತ ಮಕ್ಕಳಿಗೆ ಇಂಥ ಶಿಕ್ಷಣ ಕಲ್ಸಾಕತ್ತೇವೆ ನಾವೆಲ್ಲ. ನೀ ದೊಡ್ಡ ಮಟ್ಟಕ್ಕೆ ಬೆಳೆದ ವಿದೇಶಕ್ಕೆ ಹೋಗ್ಬೇಕು,
ಚಲೋ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಅವ್ರನ್ನೆಲ್ಲ ಹಾಸ್ಟೆಲ್ಗೆ ತುರ್ಕಾಕತ್ತೀರಿ, ತಪ್ಪಲ್ಲ. ಆದರೆ ಶಿಕ್ಷಣ ಕೊಡಿಸ್ಬೇಡ ಅಂತ ಹೇಳಕತ್ತಿಲ್ಲ. ಶಿಕ್ಷಣ ಎಂಥ ಶಿಕ್ಷಣವನ್ನು ಕಲಿಸ್ಬೇಕಂತಂದ್ರೆ ರೊಕ್ಕ ಗಳಿಸು ಶಿಕ್ಷಣ ಕಲಿಸೋದು ಅಷ್ಟೇ ಮುಖ್ಯ ಅಲ್ಲ, ಇನ್ನೊಬ್ಬರ ಜೋಡಿ ಪ್ರೀತಿಯಿಂದ ಇರುವಂಥ ಶಿಕ್ಷಣ ಕಲಿಸಿದ್ರೆ ಆ ಮಕ್ಕಳು ಭಾಳ ಎತ್ತರ ಮಟ್ಟದೊಳಗೆ ಬೆಳೀತಾವೆ. ಈಗಿನ ಮಕ್ಕಳು ಕಡೆದವ್ರು ಹೇಳಿ ನನ್ನ ಮಗ ಏನು ಮಾಡ್ತಾನಂದ್ರೆ ಸೈನಿಕ ಅದಾನ, ಯೋಧ ಅದಾನ. ಹೌದಾ? ಆ ಗಂಡಿನ ಕಡೆದವ್ರು ಕೇಳಿದ್ರಂತೆ ಹೆಣ್ಣಿನ ಕಡೆ, ನನ್ನ ಮಗ ಯೋಧ ಅದಾನ, ನಿನ್ನ ಮಗಳು ಏನದಾಳ? ನನ್ನ ಮಗದು ಏನದಾಳ ಅಂದ್ರೆ ನಟಿ ಅದಾಳ. ಅವಾಗ ಕೇಳಿದ್ರಂತ ಹೆಣ್ಣಿನ ಕಡೆ, ನಿನ್ನ ಮಗ ಯೋಧ ಅದಾನ ಅಂತ ಹೇಳಕತ್ತಿರಲ್ಲ, ಯಾವ ರಾಜ್ಯದ ಯಾವ ಗಡಿಯೊಳಗೆ ನಿಂತ ದೇಶ ಸೇವೆ ಮಾಡಕತ್ತಾನ ಅಂದಾಗ ಅವ್ರ ಮನೆಯವ್ರು, ನಮ್ಮ ಮಗ ಯಾವ ಗಡಿ ಒಳಗೂ ನಿಂತು ದೇಶ ಸೇವೆ ಮಾಡಕತ್ತಿಲ್ಲ, ಆ ಸೈನಿಕ ಇಲ್ಲ, ಫೋನಿನೊಳಗೆ ಪಬ್ಜಿ ಐತಿಲ್ಲ, ಅಲ್ಲಿ ಗನ್ ಹಿಡ್ಕೊಂಡು ಹೋದದ ನನ್ನ. ನಿನ್ನ ಮಗಳು ಯಾವ ಸಿನಿಮಾದೊಳಗೆ ನಟನೆ ಮಾಡ್ಯಾಳ, ನನ್ನ ಮಗಳು ಯಾವ ಪಿಕ್ಚರ್ದಾಗ ನಟನೆ ಮಾಡಿಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ದೊಳಗೆ ನಟಿ ಅದಾಳ ನಾನು. ಎಲ್ಲಿಗೆ ಬಂದದ ಅರ್ಥ ಮಾಡೋಕೋರು ನಮ್ಮ ಪರಿಸ್ಥಿತಿ ಇವತ್ತು. ಆಟ ಆಡ್ಬೇಕು ಮಕ್ಕಳು, ಕಬಡ್ಡಿ ಆಡ್ಬೇಕು. ಕಬಡ್ಡಿ ಏನು ಸಂದೇಶ ಕೊಡ್ತದ? ಕಾಲ ಜಗ್ಗತಾರ. ಕಬಡ್ಡಿ ಆಟ ಆಡುವಾಗ ನೋಡ್ರಲ್ಲ, ಕಾಲಿಡ್ದು ಜಗ್ತಾರ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಜೀವನದೊಳಗೆ ಒಂದು ಸತ್ಯ, ಕಬಡ್ಡಿ ಆಟದ ಮುಖಾಂತರ ಏನು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ, ನಾವು ಬೆಳೆಯಕತ್ತೇವತ್ತಂದ್ರೆ ಕಾಲು ಜಗ್ಗೋರು ಇದ್ದೇ ಇರ್ತಾರೆ. ಆದ್ರೆ ಕಾಲು ಜಗ್ಗೋರನ್ನ ದೂರ ಸರಿಸಿ ನಮ್ಮ ಗುರಿ, ಆ ಗೆರಿ ಏನಿರ್ತದಲ್ಲ ಆ ಗೆರೆಯನ್ನು ಮುಟ್ಟಿ ನಮ್ಮ ಗುರಿಯನ್ನು ಸಾಧಿಸ್ಬೇಕು. ಇಂಥ ಆಟಗಳು ಕಲಿಸ್ತಾವೆ. ಗೋಟೆ ಆಡ್ತಿದ್ರು, ಗೋಟೆ ಸ್ಟೇಟ್ ಗುರಿ ಇಟ್ಟು ಹೊಡೆದ್ರತ್ತಂದ್ರೆ ಗೋಟೆಗೆ ಡೈರೆಕ್ಟ್ ಬಿಡಬೇಕು. ಅದು ಆಟ ಏನು ಕಲಿಸ್ತದಂದ್ರೆ ಮಕ್ಕಳಿಗೆ ನಿಷ್ಠೆ, ಏಕಾಗ್ರತೆ, ನಮ್ಮ ಗುರಿ ಕಡೆ ನಮಗೆ ಏಕಾಗ್ರತೆ ಇರ್ಬೇಕಂತಕ್ಕಂಥದ್ದು ಆ ಆಟಗಳು ನಮಗೆ ಕಲಿಸ್ತಿದ್ವು ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈಗೆಲ್ಲ ಹೋಗ್ಬಿಟ್ಟವು ಮಟ್ಟ ಮಾಯ. ಮಕ್ಕಳು ಒಟ್ಟ ಹೊರಗೆ ಹೋಗ್ಬೇಡಿ, ಮನ್ಯಾಗ ಇರ್ಬೇಕು. ನೀವು ಮಕ್ಕಳನ್ನ ಅಟ್ಟ ಬಿಡಕತ್ತಿಲ್ಲ, ಗಂಡನ ಸಮಯಕ್ಕೆ ಮನ್ಯಾಗ ಇರ್ಬೇಕು. ಒಟ್ಟ ಹೊರಗೆ ಹೋಗಂಗಿಲ್ಲ. ನೀ ಡೈರೆಕ್ಟ್ ನೌಕರಿ ಜಾಬ್ ಮಾಡ್ಬೇಕು, ಹೊಲ್ದಾಗ ಕೆಲಸ ಮಾಡ್ಬೇಕು, ಡೈರೆಕ್ಟ್ ಮನೆಗೆ ಬರ್ಬೇಕು, ಹೊರಗೆ ಒಟ್ಟ ಕುಂದ್ರಂಗಿಲ್ಲ. ಒಬ್ಬ ಏನು ಮಾಡಿದ್ಲು, ತವ್ರ ಮನೆಗೆ ಹೋಗಿದ್ಲು. 4 ದಿವಸ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ಲು. ಗಂಡನ ನೀ 4 ದಿನ ನಾ ಬರೋವರೆಗೂ ಮನ್ಯಾಗ ಇರ್ಬೇಕು, ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ. ಗಂಡನ ಮ್ಯಾಗ ನಂಬಿಕಿಲ್ಲ. ನೀ ಮನ್ಯಾಗ ಇರ್ತಿ ಅನ್ನೋದಕ್ಕೆ ನನಗೇನು ಸಾಕ್ಷಿ? 10 ಗಂಡ ಕೇಳಿ ನೀ ಏನಂತಿ ಅದು ಮಾಡ್ತೀನಿ. ಅವಾಗ ಏನು ತಿಳಿದ್ಲು, ನಾ ಒಳ್ಳೆ ಬರೋ ಮಟ್ಟ ನಾ ಯಾವಾಗ ಫೋನ್ ಹಚ್ತೀನಿ ಅವಾಗ ಮಿಕ್ಸರ್ ತೊಗೊಂಡು ಸ್ಟಾರ್ಟ್ ಮಾಡ್ಬೇಕು ಗೈ ಅಂತ. ಅದರ ಸೌಂಡ್ ಬತ್ತು, ನೀ ಅದೇ ಅಂತ ಅರ್ಥ. ಆಯ್ತಂತಿವ ಮುಗೀತು. ಇಕ್ಕಿ ಹೋದ್ಲು ತವ್ರ ಮನೆ. ಇನ್ನೂ ಬಸ್ ಸ್ಟ್ಯಾಂಡ್ಗೆ ಹೋಗ್ಯಾಳ. ಎಲ್ಲದಿ? ಮನ್ಯಾಗದೀನಿ, ಮಿಕ್ಸರ್ ಗಾಯ್. ಆಯ್ತು, ಒಂದಿನ ಆಯ್ತು, ತವ್ರ ಮನೆಗೆ ಹೋದ್ಲು. ಎಲ್ಲದಿ? ಮನ್ಯಾಗದೀನಿ, ಮಿಕ್ಸರ್ ಗೈ. ಒಂದಿನ ಆತು, 2 ದಿನ ಆತು, ಗೈ ಅನ್ನೋದ ನಡೀತು. ಅಕ್ಕಿ 4 ದಿವಸ ಅಂದಕ್ಕಿ 3 ದಿವ್ಸಕ್ಕೆ ಒಳ್ಳೆ ಗಂಡನ ಮನೆಗೆ ಬಂದ್ಲು. ಅಕ್ಕಿ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದ್ಲು. ಅವಾಗ ಅಲ್ಲಿ ಬಂದು ನೋಡ್ತಾಳ, ಕೀಲಿ ಹಾಕಿಬಿಟ್ಟಿತ್ತು ಮನೆ. ಅವಾಗ ಬಾಜು ಮನೆ ಮುದುಕಿ ಕೇಳಿದ್ಲಕ್ಕಿ, ಅಲ್ಲ ನಮ್ಮ ಗಂಡ ಕೀಲಿ ಹಾಕ್ಯಾನಲ್ಲ ಮನ್ಯಾಗ, ಎಲ್ಲಿದಾನ? ನಿಮ್ಮ ಗಂಡ ನೀ ಯಾವಾಗ ಹೋಗಿಯಲ್ಲ ಅವಾಗ ಮಿಕ್ಸರ್ ತೊಗೊಂಡು ಹೋದ, ಎಲ್ಲಿ ಹೋಗ್ಯಾನ ಪತ್ತೇನೇ ಇಲ್ಲ ಅಲ್ಲ. ಮಿಕ್ಸರ್ ತೊಗೊಂಡು ಆ ಕಡೆ ಹೋಗ್ಯಾನ. ಬರಲ್ಲ ಅವ ಮನೆಗೆ ಮಾಡ್ತೀನಿ ಅನ್ಲಿಕ್ಕೆ. ಅಂದ್ರೆ ಮನೆ ಒಳಗೆ ಕೂಡಿ ಹಾಕೋದಲ್ಲ, ಎಲ್ಲರ ಜೋಡಿ ಹೆಂಗೆ ಬೆರಿಬೇಕು, ಹಿರಿಯರಿಗೆ ಹೆಂಗೆ ಗೌರವ ಕೊಡಬೇಕು. ಮಕ್ಕಳು ಒಟ್ಟ ಬೀಳ್ಬಾರ್ದು, ಪೇನ್ ಆಗ್ತದೆ ನಿನಗೆ, ಎಲ್ಲಿ ಹೋಗ್ಬೇಡ. ಮಕ್ಕಳು ಬೀಳ್ಬೇಕು. ಏನರ ಈಗ ಬಿದ್ರಂದ್ರೆ
ಮುಂದೆ ಜೀವನದೊಳಗೆ ಬಿದ್ದರೆ ಹೆಂಗೆ ಎದ್ದು ಹೇಳ್ಬೇಕನ್ನೋದು ಆ ಮಕ್ಕಳು ಕಲಿತಾವಂತಕ್ಕಂಥದ್ದು ಅರ್ಥ ಮಾಡ್ಕೋರಿ. ನೀವು ಬರೀ ಸೂಕ್ಷ್ಮ ಇರಲಿ, ಅಪರೂಪ ಮಾಡಿ ಮನ್ಯಾಗ ಮುದ್ದು ಮಾಡಿ ಬೆಳೆಸಿದ್ರಿ ಅಂತಂದ್ರೆ ಮುಂದೆ ಅವ್ರ ಜೀವನದೊಳಗೆ ದೊಡ್ಡವರಾದಾಗ ಸ್ವಲ್ಪ ಏನರ ಸಂಕಟ ಬತ್ತಂದ್ರೆ ಅವ್ರಿಗೆ ತಡ್ಕೊಳ್ಳುವಂಥ ಶಕ್ತಿ ಇರಂಗಿಲ್ಲ, ಮಾನಸಿಕವಾಗಿ ಹುಚ್ಚರಾಗಿಬಿಡ್ತಾರೆ ಆ ಮಕ್ಕಳು, ಆತ್ಮಹತ್ಯೆಗೆ ಶರಣಾಗಿಬಿಡ್ತಾರೆ. ಅದಕ್ಕೆ ನಮ್ಮ ಮಕ್ಕಳನ್ನು ಗಟ್ಟಿಯಾಗಿ ಅವ್ರಿಗೆ ಆ ಬಲ ಈ ಬಲ ಅಂತ ತೋರ್ಸಕ್ಕೆ ಹೋಗ್ಬೇಡ್ರಿ. ಚಂದ್ರ ಬಲ ನಂಬಪ್ಪ, ತಾರಾ ಬಲ ನಂಬು, ಇಂದ್ರ ಬಲ ನಂಬು ಅಂತ ಮಕ್ಕಳಿಗೆ ಕಲ್ಸಕ್ಕೆ ಹೋಗ್ಬೇಡ್ರಿ. ನಿನ್ನ ತೋಲ್ ಬಲ, ನಿನ್ನ ಆತ್ಮಬಲವನ್ನು ನಂಬಿ ಬದುಕಂತ ಮಕ್ಕಳಿಗೆ ಕಲಿಸ್ಬೇಕು. ಆತ್ಮಬಲ ನಂಬಿ ಯಾರು ಬದುಕ್ತಾರಲ್ಲ ಅವ್ರು ಭಾಳ ಎತ್ತರ ಮಟ್ಟದೊಳಗೆ ಬೆಳೀತಾರೆ ಹೊರ್ತ ಯಾವ ತಾರಾಬಲ, ಚಂದ್ರಬಲ, ಇಂದ್ರಬಲ ನಂಬುದವ್ರು ದೊಡ್ಡವರಾಗೋದಿಲ್ಲ. ಜೀವನದೊಳಗೆ ಹಿಂಗೆ ಸಂಸ್ಕಾರ ಕಳಿಸ್ಬೇಕ್ರಿ. ಚಂದ ಬದುಕಪ್ಪ, ಎಲ್ಲರ ಜೋಡಿ ಚಂದ ಮಾತಾಡೋ. ಹಿರಿಯರಿಗೆ ಈಗಿನ ಮಕ್ಕಳು ಮಾತಾಡ್ತಾವು, ಏನು ಮಾತಾಡ್ತಾವು? ಅವಾಗಿನ ಮಕ್ಕಳು ಎಷ್ಟು ಚಂದ ಹಾಡ ಆಡ್ತಿದ್ವು. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡೋ, ಹೌದಿಲ್ಲವ? ಅವಾಗಿನ ಮಕ್ಕಳು ಆಡ್ತಿದ್ವು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ಅಂತ ಅವಾಗಿನ ಮಕ್ಕಳು ಆಡಿದ್ರೆ ಇವಾಗಿನ ಮಕ್ಕಳು ಏನು ಆಡ್ತಾವ? ಅಪ್ಪ ಲೂಜ, ಅಮ್ಮ ಲೂಜ, ನಾನು ಲೂಜ, ನೀನು ಲೂಜ, ಹಾಯ್ ಬಾಯ್ ಅನ್ಕೋತ ಗಾಡಿ ಹಾಯ್ಕೋತ ಹೊಂಟ್ಬಿಟ್ಟಾವ. ಈಗಿನವ್ರು ಕೇಳ್ರಿ, ವಚನ ಒಂದರ ಬರ್ತಾವ, ತತ್ವಗೀತೆ ಯಾವರ ಬರ್ತಾವ? ಏನೂ ಇಲ್ಲ. ಅವು ಬಂಗಾರ ಹತ್ಯದೇನ, ಬೆಳ್ಳಿ ಹತ್ಯದೇನ. ಇಲ್ಲಿಗೆ ಬಂದು ನಿಂತದ ನಮ್ಮ ಪರಿಸ್ಥಿತಿ.